ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೊಚ್ಚಲ ಐಪಿಎಲ್ ಕಪ್ ಗೆದ್ದು ಅಭಿಮಾನಿಗಳಿಗೆ ಅರ್ಪಿಸಿದೆ. ಅಭಿಮಾನ ಮೆರೆಯಲು ಹೋದವರು ಅಜಾಗರೂಕತೆಯಿಂದ ಜೀವ ಬಿಟ್ಟಿದ್ದಾರೆ. ಈ ದುರಂತ ಇನ್ನು ಎಲ್ಲರ ಕಣ್ಮುಂದೆಯೇ ಇದೆ. ಆದರೆ ಮತ್ತೊಂದೆಡೆ ಆರ್ಸಿಬಿ ಬಗ್ಗೆ ಹೊಸ ವಿಚಾರವೊಂದು ಹರಿದಾಡುತ್ತಿದೆ. ಆರ್ಸಿಬಿ ತಂಡವನ್ನ ಕರ್ನಾಟಕದ ಖ್ಯಾತ ರಾಜಕಾರಣಿಯೊಬ್ಬರು ಖರೀದಿ ಮಾಡಲಿದ್ದಾರೆ ಎಂಬ ವಿಚಾರ ಸದ್ದು ಮಾಡುತ್ತಿದೆ. ದೇಶದಲ್ಲೇ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ನೆಚ್ಚಿನ ಆರ್ಸಿಬಿ ತಂಡ ಖರೀದಿ ಮಾಡಲಿದ್ದಾರೆ ಎಂಬ ಚರ್ಚೆಗಳು ಸದ್ಯ ಮುನ್ನೆಲೆಗೆ ಬಂದಿವೆ. ಹೌದು, ಈ ಬಾರಿಯ ಐಪಿಎಲ್ ಸೀಸನ್ ಆರಂಭದಿಂದಲೂ ಡಿಕೆ ಶಿವಕುಮಾರ್ ಅವರು ಆರ್ಸಿಬಿ ತಂಡವನ್ನ ಬೆನ್ನು ತಟ್ಟುತ್ತಾ ಉತ್ಸಾಹ ಮೆರೆದಿದ್ರು. ಪ್ರತಿ ಮ್ಯಾಚ್ ಗೆದ್ದಾಗಲೂ ಸಂಭ್ರಮಿಸಿದ್ರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ನಡೆದಾಗ ಖುದ್ದು ತೆರಳಿ ವೀಕ್ಷಿಸಿದ್ದರು. ಆರ್ಸಿಬಿ ತಂಡವನ್ನ ಆಪ್ತವಾಗಿ ನಮ್ ಹುಡುಗರು ಎಂದು ಕರೆತಿದ್ರು ಡಿಕೆ ಶಿವಕುಮಾರ್. ಎಲ್ಲರೂ ಇದನ್ನ ಮಾಡುವುದೇ ಅಂದುಕೊಂಡಿದ್ದರು. ಕೆಲವರು ಪ್ರಚಾರಕ್ಕಾಗಿ ಇದೆಲ್ಲ ಮಾಡ್ತಾರೆ ಬಿಡಿ ಎಂದು ತಲೆಗೆ ಹಾಕಿಕೊಂಡಿರಲಿಲ್ಲ. ಇನ್ನು ಆರ್ಸಿಬಿ ತಂಡವು ದೂರದ ಅಹಮದಾಬಾದ್ನಲ್ಲಿ ನಡೆದ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಚೊಚ್ಚಲ ಕಪ್ ಗೆದ್ದು ಬೀಗಿತ್ತು. ಆ ಕ್ಷಣದಿಂದಲೇ ಡಿಕೆ ಶಿವಕುಮಾರ್ ಅವರ ಉತ್ಸಾಹ ಹಿಮ್ಮಡಿಯಾಗಿತ್ತು. ತಡರಾತ್ರಿಯವರೆಗೆ ಆರ್ಸಿಬಿ ಜರ್ಸಿ ತೊಟ್ಟು ಪಂದ್ಯ ವೀಕ್ಷಿಸಿದ್ದ ಅವರು ಆರ್ಸಿಬಿಯ ದೊಡ್ಡ ಅಭಿಮಾನಿಯಂತೆ ಕಾಣಿಸಿಕೊಂಡಿದ್ರು. ಇದನ್ನ ಮೊದಲೇ ನಾನು ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಹುಡುಗರಿಗೆ ನಾನ್ ಹವಾ ತೋರಿಸೋಣ ಎಂದು ಸೀದಾ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಖುದ್ದಾಗಿ ತೆರಳಿ ಆರ್ಸಿಬಿ ಆಟಗಾರರನ್ನ ತವರಿಗೆ ವೆಲ್ಕಮ್ ಮಾಡಿದ್ರು. ತಮ್ಮ ಕಾರಿನಲ್ಲಿ ಆರ್ಸಿಬಿ ತಂಡದ ಬಾವುಟ ಹಿಡಿದು ಬೆಂಗಳೂರಿನ ಬೀದಿಗಳಲ್ಲಿ ಸುತ್ತಾಡಿದ್ರು. ಬಳಿಕ ವಿಧಾನಸೌಧದ ಬಳಿಗೆ ಆರ್ಸಿಬಿ ಪಡೆಯನ್ನ ಕರೆದೊಯ್ದು ಭಾರಿ ಆತಿಥ್ಯ ನೀಡಿದ್ರು. ಇದನ್ನ ನೋಡಿದ ಹಲವರು ಡಿಕೆಶಿ ಅವರು ಆರ್ಸಿಬಿ ತಂಡವನ್ನ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ ಎಂದು ಮಾತನಾಡಿಕೊಳ್ಳಲು ಶುರು ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೂ ತೆರಳಿ ಆರ್ಸಿಬಿ ಕಪ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ಆರ್ಸಿಬಿ ಆಟಗಾರರೊಂದಿಗೆ ನಗುತ್ತಾ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ ಡಿಕೆಶಿ. ಹೌದು, ಡಿಕೆ ಶಿವಕುಮಾರ್ ಅವರು ರಾಜಕಾರಣಿ ಮಾತ್ರವಲ್ಲ, ದೊಡ್ಡ ಉದ್ಯಮಿ ಕೂಡ ಹೌದು. ರಾಜಕಾರಣ ಹೊರತುಪಡಿಸಿ ಅವರು ಉದ್ಯಮದಲ್ಲೂ ತಮ್ಮದೇ ಹವಾ ಇಟ್ಟುಕೊಂಡಿದ್ದಾರೆ. ಈ ಕಾರಣದಿಂದಲೇ ಇಡೀ ದೇಶದಲ್ಲೇ ಅತಿ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸಂಸ್ಥೆಯ ವರದಿ ಪ್ರಚಾರ ಡಿಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ 1413 ಕೋಟಿ ರೂಪಾಯಿ ಎಂದು ಉಲ್ಲೇಖಿಸಿದೆ. ಹಾಗಾಗಿ ಕೋಟಿಗಳ ಒಡೆಯ ಡಿಕೆ ಶಿವಕುಮಾರ್ ಅವರು ಆರ್ಸಿಬಿ ತಂಡ ಖರೀದಿಸಿದ್ರೂ ಅಚ್ಚರಿ ಪಡುವುದೇನಿಲ್ಲ ಎಂದು ಹೇಳ್ತಿದ್ದಾರೆ. ಒಂದು ವೇಳೆ ಅವರು ಆರ್ಸಿಬಿ ಟೀಮ್ ಖರೀದಿಸಿದರೆ ಸಿಎಂ ಆಗೋದು ಇನ್ನೂ ಸುಲಭ ಎಂದು ಹೇಳ್ತಿದ್ದಾರೆ. ಮಾಧ್ಯಮದವರು ಕೂಡ ಇದೇ ಪ್ರಶ್ನೆಯನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೇಳಿದಾಗ ಆರ್ಸಿಬಿ ತಂಡವೇನು ಏನ್ ಬೇಕಾದರೂ ಖರೀದಿ ಮಾಡ್ತಾರೆ ಬಿಡಿ ಎಂದು ಹೇಳಿದ್ದಾರೆ. ಅಲ್ಲಿ ಕಾಲ್ ತುಳಿತ ಸಂಭವಿಸಿದ್ರು ಡಿಕೆ ಶಿವಕುಮಾರ್ ಮೈದಾನಕ್ಕೆ ಹೋಗಿ ಅಲ್ಲಿ ಕಪ್ಗೆ ಮುತ್ತಿಕ್ಕುತ್ತಿದ್ದರು ಎಂದು ಕುಮಾರಸ್ವಾಮಿ ಟಾಂಗ್ ನೀಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.